ಯಾರಿಗೆಲ್ಲ ಮೂಲವ್ಯಾಧಿ ಇದೆ, ಅದರಲ್ಲೂ ಬ್ಲೀಡಿಂಗ್ ಆಗ್ತಿರುವಂಥ ಒಂದು ಪೈಲ್ಸಿನ ಸಮಸ್ಯೆ ಇದೆ, ಅಂಥವ್ರಿಗೆ ಸಾವಿರಾರು ವರ್ಷಗಳಿಂದ ಹೇಳ್ಕೊಂಬಂದಿರುವಂಥ ಕೆಲವು ರೆಸಿಪೀಸ್ಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಾನು ಹೇಳ್ತಿಲ್ಲ, ಇದು ಚರಕ ಸಮೇತದಲ್ಲಿ ಸಾವಿರಾರು ವರ್ಷಗಳಿಂದ ಹೇಳ್ಕೊಂಡು ಬಂದಿರೋವಂಥದ್ದನ್ನು ಆ ಟೆಕ್ಸ್ಟ್ ಬುಕ್ಕಿಂದ ಹುಡುಕ್ಬಿಟ್ಟು ನಿಮಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಮೊದಲನೇದು ಸಿದ್ಧಂ ಪಲಾಂಡು ಶಾಕಂ ತಕ್ರೇಣ, ಅಂದರೆ ಮಜ್ಜಿಗೆನಲ್ಲಿ ಪ್ರಿಪೇರ್ ಮಾಡಿರೋವಂಥ ಈರುಳ್ಳಿ ಸಾಂಬಾರನ್ನು ತೊಗೊಂಡ್ರೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ ಪೈಲ್ಸ್ನಲ್ಲಿ ಅಂತ ಹೇಳ್ತಾರೆ. ಉಪೋದಿಕಂಸ ಭದ್ರಾಮ್ಲಂ ಅಂತ ಹೇಳಿದ್ರೆ, ಈ ಉಪೋದಿಕ ಅಂತ ಹೇಳಿದ್ರೆ ಬಾಯಿ ಬಸಳೆ ಅಂತ ಕರಿತೀವಲ್ವ ಅದು. ಭದ್ರಾಮ್ಲ ಅಂತ ಹೇಳಿದರೆ, ಈಗ ಬೋರೆಹಣ್ಣಿದೆಯಪ್ಪ, ಬೋರೆಹಣ್ಣು ನೀವೇನು ಮಾಡ್ಬೋದು, ಅರ್ಧಂಬರ್ಧ ಜಜ್ಜಿಬಿಟ್ಟು ಒಂದು 5ರಿಂದ 8 ಬೋರೆಹಣ್ಣು ಅರ್ಧಂಬರ್ಧ ಜಜ್ಜಿಬಿಟ್ಟು 1 ಲೀಟರ್ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸೋಸಿಬಿಟ್ಟು ಅದೊಂದು 2 ದಿನ ಇಟ್ಟರೆ ಅದು ಫರ್ಮೆಂಟೇಷನ್ ಆಗಿರುತ್ತೆ. ಕ್ಲೀನಾಗಿ ಮುಚ್ಚಿಟ್ಟಿರಬೇಕು. ಆ ಫರ್ಮೆಂಟೇಷನ್ ಆಗಿರೋ ನೀರನ್ನು ನೀವು ಬಾಯಿ ಬಸಳೆ ಜೊತೆಗೆ ಸಾಂಬಾರು ಮಾಡ್ಕೊಂಡು ತಿಂದರೂ ಕೂಡ ಬ್ಲೀಡಿಂಗ್ ಪೈಲ್ಸ್ ಕಡಿಮೆ ಆಗ್ತಾ ಬರುತ್ತೆ. ಮಸೂರ ಸೂಪಂಚ ತಕ್ರಾಮ್ಲಂ ಅಂದರೆ ಮಸೂರ ಬೇಳೆ ಏನು ಸಿಗುತ್ತೆ ಅದರಲ್ಲಿ ಸೂಪ್ ಮಾಡ್ಕೋಬೇಕಾಗತ್ತೆ. ಆ ಸೂಪ್ ಮಾಡ್ಕೊಂಡ ನಂತರ ಅದಕ್ಕೆ ನೀವು ಹುಳಿ ಮಜ್ಜಿಗೆನ ಹಾಕಬೇಕಾಗತ್ತೆ. ಅದು ಕೂಡ ತುಂಬ ಒಳ್ಳೆಯದು. ಇದಿಷ್ಟನ್ನು ನೀವು ಬಳಸ್ತಾ ಬಂದರೆ ಬ್ಲೀಡಿಂಗ್ ಪೈಲ್ಸ್ ಕಡಿಮೆ ಆಗ್ತಾ ಬರುತ್ತೆ.